Hello students. So in the previous video I explained you about the loading concept. So in the previous video we had seen about the loading and even how to calculate the loading also. Okay. So but here there are some different methods are there. So methods means there are some circumstances are there. So where how to calculate loading we can see that. Because in problem they will give you sometimes the loading percentage on cost price and sometimes on the invoice price. So ಇಲ್ಲಿ ನಮ್ಗೆ 4 ಸಿಚುವೇಶನ್ಸ್ ಬರ್ತಾವ. ಆ 4 ಸಿಚುವೇಶನ್ನಾಗ ಡಿಫ್ರೆಂಟ್ ಇರ್ತಾರೆ. ಸೊ ಒಂದೊಂದು ಸಿಚುವೇಶನ್ ಯಾವ ರೀತಿ ನಾವು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ್ಯಾಟ್. ಸಿ ಫಸ್ಟ್ ಸಿಚುವೇಶನ್ is here. So what is that? So when cost price and percentage of loading on cost price are given, see first situation is very simple one. So just like you have calculated the percentage, so percentage calculation madiri, usually bad debts percentage calculation ಮಾಡ್ತೀರಿ, depreciation percentage calculation ಮಾಡಿರಿ. In terms of percentage you will be getting the information and from that you have to apply on the amount and you will find out the amount. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಸೊ ಡೆಟರ್ಸ್ ನಮ್ಗೆ ಈಗ ಒಂದು 1 lakh ಡೆಟರ್ಸ್ ಇರ್ತದೆ ನಮಗೆ ಟೋಟಲ್. ಓಕೆ, ಸೊ 10% ಬ್ಯಾಡ್ ಡೇಟ್ ಆಗ್ಯದ ಅಂತ ತಿಳ್ಕೊರಿ. ಸೊ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 10% ಬ್ಯಾಡ್ ಡೇಟ್ ಅಂದ್ರೆ 1 lakh ಇಂಟು 10%. ಸೊ 10,000 ವಿಲ್ ಬಿ ದ ಬ್ಯಾಡ್ ಡೇಟ್. ಬಟ್ ಇಲ್ಲಿ ನಿಮ್ಗೆ ಏನು ಮಾಡೋದು, ಬ್ಯಾಡ್ ಡೇಟದ ಪರ್ಸೆಂಟೇಜ್ ಕೊಟ್ಟಾರ, ಹೌದಿಲ್ಲ ರೀ? ಸೊ ಹಾಗೆ ಡೆಪ್ರಿಸಿಯೇಷನ್ದು ಕೊಟ್ಟಿರ್ತಾರೆ. ಸೊ ಫರ್ನಿಚರ್ ವ್ಯಾಲ್ಯೂ 1 lakh ಇತ್ತು ಅಂದ್ರೆ ಸೊ ಡೆಪ್ರಿಸಿಯೇಷನ್ 10% ಕೊಡ್ತಾರೆ. So ನಿಮ್ಗೆ ಎಷ್ಟು ಬರ್ತದೆ? 10,000 depreciation. So like this only here in first situation. So here what they have given you, the cost price and percentage of loading. So loading calculation ಹೆಂಗೆ ಮಾಡಬೇಕು ಅಂತ ಹೇಳಾರಂದ್ರೆ, ಸೊ ಲೋಡಿಂಗ್ ಅಂದರೆ ಆಲ್ರೆಡಿ ನಿಮ್ಗೆ ಬರ್ತದೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್. ದ್ಯಾಟ್ ಮೀನ್ಸ್ ಸೊ ಆ್ಯಡಿಂಗ್ ಸಮಥಿಂಗ್ ಟು ದ ಕಾಸ್ಟ್ ಪ್ರೈಸ್. ಓಕೆ, ಸೊ ಕಾಸ್ಟ್ ಪ್ರೈಸಿಗೆ ಏನು ಕನ್ಸೈನರ್ ಆ್ಯಡ್ ಮಾಡಿರ್ತಾನಲ್ಲ ಅದಕ್ಕೇನು ಹೇಳ್ತಾರೆ? ಲೋಡಿಂಗ್ ಅಂತ ಹೇಳ್ತಾರೆ. ಸೊ ಈ ಫಸ್ಟ್ ಸಿಚುವೇಶನ್ನಾಗ ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಂದ್ರೆ, ಕಾಸ್ಟ್ ಪ್ರೈಸ್ ಈಸ್ ಗಿವನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಈಸ್ ಆಲ್ಸೋ ಗಿವನ್. ಸೊ ಬಟ್ ಲೋಡಿಂಗ್ ನೀವು ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿರ್ತಾರೆ ಅವರು? ಆನ್ ದ ಕಾಸ್ಟ್ ಪ್ರೈಸ್ ಓನ್ಲಿ. ಓಕೆ, ಸೊ ವೆನ್ ದೀಸ್ ಟು ಇನ್ಫಾರ್ಮೇಷನ್ಸ್ ಆರ್ ಗಿವನ್, ಸೊ ಹೌ ಟು ಕ್ಯಾಲ್ಕುಲೇಟ್ ದ ಲೋಡಿಂಗ್? ಲೆಟ್ ಅಸ್ ಸಿ. ದ ಅಮೌಂಟ್ ಆಫ್ ಲೋಡಿಂಗ್ ಈಸ್ ಕ್ಯಾಲ್ಕುಲೇಟೆಡ್ at the given percentage of the cost price. So ಒಂದು ಎಕ್ಸಾಂಪಲ್ ಕೊಟ್ಟಾರೆ. So the cost price of the goods sent is 20,000. So example na ಏನು ಕೊಟ್ಟಾರಿಲ್ಲ ಅಂದ್ರೆ, so the cost price of goods sent is how much? 20,000 and is invoiced at 25%. See percentage, you can see 25%. So the 25% above the cost. ಸೊ ಏನು ಇನ್ಫಾರ್ಮೇಷನ್ ಹೇಳಾರಂದ್ರೆ, ನಿಮ್ಗೆ ಇಲ್ಲಿ ಒಂದು ಕಾಸ್ಟ್ ಕೊಟ್ಟಾರೆ, ಗೂಡ್ಸದ ಕಾಸ್ಟ್ ಎಷ್ಟದ? 20,000. ಅದನ್ನು ಕನ್ಸೈನರ್ ಎಷ್ಟು ಹೆಚ್ಚಿಗೆ ಮಾಡ್ಲಿಕ್ಕತ್ತಾನ ಅಂತ ಹೇಳಿದ್ರೆ, ಇನ್ವಾಯ್ಸ್ ಪ್ರೈಸ್ ಮಾಡ್ಬೇಕಂತೇಳಿ ಎಷ್ಟು ಆ್ಯಡ್ ಅಪ್ ಮಾಡಿತಾನ ಅಂತ ಡೈರೆಕ್ಟ್ ಅಮೌಂಟ್ ಕೊಟ್ಟಿಲ್ಲ, ಪರ್ಸೆಂಟೇಜ್ನ ಕೊಟ್ಟರೆ. ಎಷ್ಟು ಕೊಟ್ಟಾರೆ? 25% ಅಬೌವ್ ದ ಕಾಸ್ಟ್ ಅಂತ ಕೊಟ್ಟಾರೆ. ಸೊ ದ ಲೋಡಿಂಗ್ ಆ್ಯಂಡ್ ದ ಇನ್ವಾಯ್ಸ್ ಪ್ರೈಸ್ ಆರ್ ಕ್ಯಾಲ್ಕುಲೇಟೆಡ್ ಹ್ಯಾಸ್ ಬಿಲೋ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿರಿ ಲೋಡಿಂಗ್ ಎಷ್ಟು ಅದ ಅಂತ ಹೇಳಾರಿ. ಸೊ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಿದರೆ ನಮ್ಗೆ ಇನ್ವಾಯ್ಸ್ ಪ್ರೈಸು ಗೊತ್ತಾಗ್ತದೆ. ಸೊ ಹೆಂಗೆ ಅಂದ್ರೆ ಸಿಂಪಲ್ ಸ್ಟೆಪ್ಸ್ ಅವ, ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಓಕೆ, ಸೊ ಏನು ಮಾಡ್ಯಾರ? ಸಿಂಪಲ್ ಸ್ಟೆಪ್ ಅದ. ಸಿ, ಇಫ್ ದ ಕಾಸ್ಟ್ ಈಸ್ 100. ಸೊ ಹಿಯರ್ ಇಫ್ ದ ಕಾಸ್ಟ್ ಈಸ್ 100, ಎಕ್ಸಾಂಪಲ್. ಸೊ ಕಾಸ್ಟ್ ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್ ಈಸ್ 100, ದ ಲೋಡಿಂಗ್ ಈಸ್ 25%. ಸೊ 25 ಅಂತ ಕೊಟ್ಟಾರೆ. ಯಾಕಂದ್ರೆ ಸಿ ಅವ್ರು ಏನು ಹೇಳ್ಯಾರ, ಗೂಡ್ಸನ್ನ ಸೆಂಡ್ ಮಾಡ್ಯಾರ, ಎಷ್ಟು ವ್ಯಾಲ್ಯೂ ಅದ ರೀ? 20,000. ಅದ್ರ ಮೇಲೆ ಇನ್ವಾಯ್ಸ್ ಎಷ್ಟು ಮಾಡಿರಿ ಅಂತ ಹೇಳಿದ್ರೆ, ಎಷ್ಟು ಆ್ಯಡ್ ಅಪ್ ಮಾಡಿರಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ 25% ಆ್ಯಡ್ ಮಾಡಂದಾರ. ಸೊ ಅದನ್ನೇ ನಾನು ಇಲ್ಲಿ ಎಕ್ಸಾಂಪಲ್ ತೊಗೊಳಿತೀನಿ. ಇಫ್ ಕಾಸ್ಟ್ ಈಸ್ 100 rupees, ಒಂದು ಪ್ರಾಡಕ್ಟದು ಕಾಸ್ಟ್ 100 rupees ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಎಷ್ಟು ಪ್ರಾಫಿಟ್ ಕೂಡಿಸ್ದಂಗೆ ಆಗ್ಯದ? 25 ರೂಪಾಯಿ ಕೂಡಿಸ್ಯಾರ. ಓಕೆ, ಸೊ ದೆನ್ ಫಾರ್ ಕಾಸ್ಟ್ ಆಫ್ 20,000, ಸೊ ಅದು ಎಷ್ಟು ಹೇಳ ಒಂದು ಪ್ರಾಡಕ್ಟ್ ಅದಾಯಿತು. ಈಗ ಫಾರ್ ದ ಕಾಸ್ಟ್ ಆಫ್ 20,000, ಸೊ ಹೌ ದೇ ವಿಲ್ ಟೇಕ್? ಸೊ ದಟ್ ಈಸ್ ಇಲ್ಲಿ ಕೊಟ್ಟಾರೆ ನೋಡ್ರಿ ಹೆಂಗೆ ಅಂತಂದ್ರೆ, ದಟ್ ಈಸ್ 20,000 ಇಂಟು 25%. ದಟ್ ಮೀನ್ಸ್ 20,000 ಇಂಟು 25 ಡಿವೈಡೆಡ್ ಬೈ 100. ಸೊ ಹೌ ಮಚ್ ಯು ವಿಲ್ ಗೆಟ್? 5,000 ಈಸ್ ಲೋಡಿಂಗ್. ಓಕೆ, ಸೊ ನಾವು ಹೆಂಗೆ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೋಡ್ತಿದ್ವಲ್ರಿ, ಇಷ್ಟು ಖರ್ಚಾಗ್ಯದ, ಸೊ ಇದಕ್ಕೆ ಎಷ್ಟು ಆದಂಗೆ ಆಯಿತು ಅಂಥೇಳಿ. ಹಂಗೆ ಇಫ್ ಕಾಸ್ಟ್ ಈಸ್ 100, ಒಂದು ಪ್ರಾಡಕ್ಟ್ 100 rupees ಕಾಸ್ಟಕ್ಕೆ ಲೋಡಿಂಗ್ 25 ರೂಪಾಯಿ ಕೂಡ್ಸಾರಂದ್ರೆ, ಹಂಗೆ 20,000ಕ್ಕೆ ಎಷ್ಟು ಕೂಡಿಸ್ದಂಗೆ ಆಯಿತು?
ಒಂದು ಪ್ರಾಡಕ್ಟ್ 100 ರೂಪಾಯಿದು ಒಂದು ಪ್ರಾಡಕ್ಟ್ ಅದ, ಅದಕ್ಕೆ 25 ರೂಪಾಯಿ ಏನು ಮಾಡ್ಯಾರ ಲೋಡಿಂಗ್ ಅಂತ ಕೂಡ್ಸಾರ, ಪ್ರಾಫಿಟ್ ಅಂತ ಕೂಡ್ಸಾರ. ಇದು 25 ರೂಪಾಯಿ ಒಂದು ಪ್ರಾಡಕ್ಟಿಗೆ ಕೂಡಿಸ್ದಂಗೆ ಆಯಿತು. ಹಂಗೆ 20,000 ರೂಪಾಯಿದಷ್ಟು ಕಾಸ್ಟ್ ಇತ್ತಂದ್ರೆ ಒಂದು 20,000 ರೂಪಾಯಿ ಅಷ್ಟು ಪ್ರಾಡಕ್ಟ್ಸ್ ಇದ್ದು ಅಂದ್ರೆ ಅದಕ್ಕೆ ಎಷ್ಟು ಲೋಡಿಂಗ್ ಕೂಡಿಸ್ದಂಗೆ ಆಗಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು. ಅಲ್ಲಿ ಹೆಂಗೆ ಹೇಳ್ಯಾರಂದ್ರೆ 20,000 ಇಂಟು 25 ಡಿವೈಡೆಡ್ ಬೈ 100. ಸೊ ಹೌ ಮಚ್ ವಿಲ್ ಬಿ ದ ಲೋಡಿಂಗ್? 5,000. ಓಕೆ, ದಿಸ್ ಈಸ್ ಒನ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಲೋಡಿಂಗ್. ಅನದರ್ ಸಿಂಪಲ್ ಸ್ಟ್ರಾಟಜಿ ಈಸ್ ವಾಟ್? ಇಲ್ಲಿ ನಮಗೆ ಯಾವಾಗ ಕಾಸ್ಟ್ ಪ್ರೈಸ್ ಕೊಟ್ಟು ಇನ್ವಾಯ್ಸ್ ಪ್ರೈಸ್ ಕಾಸ್ಟ್ ಮೇಲೆ ಮಾಡಿರಿ ಅಂತ ಹೇಳ್ತಾರಲ್ಲ, ಯಾವಾಗ ಕಾಸ್ಟ್ ಪ್ರೈಸ್ ಕೊಟ್ಟು ಇನ್ವಾಯ್ಸ್ ಪರ್ಸೆಂಟೇಜ್ ಏನು ಮಾಡ್ಯಾರ ಕಾಸ್ಟ್ ಪ್ರೈಸ್ ಮೇಲೆ ಮಾಡಂತ ಹೇಳ್ತಾರಲ್ಲ, ಆ ಟೈಮ್ನಾಗ ಹಿಂದೆ ಮುಂದೆ ವಿಚಾರ ಮಾಡೋಂಗಿಲ್ಲ. ಎಷ್ಟು ಕಾಸ್ಟ್ ಪ್ರೈಸ್ ಕೊಟ್ಟಲ್ಲ 20,000, ಅದರ ಮೇಲೆ 25% ಕ್ಯಾಲ್ಕುಲೇಟ್ ಮಾಡೋದು. ಅಂದರೆ 25% ಡಿವೈಡೆಡ್ ಬೈ 100. ಅವಾಗ ಎಷ್ಟು ಆನ್ಸರ್ ಬರ್ತದೆ ನಮಗಿಲ್ಲಿ? 5,000. ಇದ್ರಾಗ ಎಕ್ಸಾಂಪಲ್ 20,000 ಅಂತ ತೊಗೊಂಡಾರೆ. ಈಗ ನಾಳೆ ನೀವು ಪ್ರಾಬ್ಲಮ್ ಮಾಡ್ತೀರಿ, ಅದರೊಳಗೆ ನೀವು 50,000 ಅಂತ ಕೊಟ್ರೆ ಅಂತ ತಿಳ್ಕೊರಿ. ಸೊ 50,000 ಕಾಸ್ಟ್ ಇತ್ತು ಅಂದರೆ 25% ಇದ್ರೆ ಆಗೇನೇನು ಮಾಡೋದು? 50,000 ಇಂಟು 25% ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ ವಿಲ್ ಗೆಟ್ ದ ಲೋಡಿಂಗ್ ಅಮೌಂಟ್. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ನಮಗೀಗ ಏನಾಯಿತು? ಲೋಡಿಂಗ್ ಸಿಕ್ತು. ಲೋಡಿಂಗ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಇನ್ವಾಯ್ಸ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಂದಾರ. ಸೊ ಹಿಯರ್ ದೇರ್ ಫಾರ್ ದ invoice price, how much the invoice price will become now? 20,000 cost plus 5,000, how much? 25,000. this is invoice price. ಅಂದ್ರೆ ಕನ್ಸೈನರ್ ಏನು ಮಾಡೋಣ, 20,000 ರೂಪಾಯಿ ಕಾಸ್ಟ್ ಇತ್ತಲ್ಲ, ಪ್ರೈಸ್ ಇತ್ತಲ್ಲ, ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್, ಅದಕ್ಕೆ 5,000 ಲೋಡಿಂಗ್ ಕೊಡಿಸಿ ಕನ್ಸೈನಿಗೆ ಎಷ್ಟಕ್ಕೆ ಕಳ್ಸ್ಯಾನಂದ್ರೆ 25,000 ರೂಪಾಯಿ ಕಳ್ಸ್ಯಾನ. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಇನ್ವಾಯ್ಸ್ ಪ್ರೈಸ್ ಇನ್ ದ ಕನ್ಸೈನ್ಮೆಂಟ್ ಅಕೌಂಟ್. ಗೂಡ್ಸ್ ಆ್ಯಂಡ್ ಅವ್ನು ಕನ್ಸೈನ್ಮೆಂಟ್ ಅಂತ ಏನು ಬರೀತಿರಲ್ಲ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಫಸ್ಟ್ ಐಟಮ್, ಅಲ್ಲಿ ಇದನ್ನು ಬರೀಬೇಕು, 25,000 ಅಂತ ಬರೀಬೇಕು, 20,000 ಅಲ್ಲ. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ದ ಫಸ್ಟ್ ಕೇಸ್. ಫಸ್ಟ್ ಕೇಸ್ ಈಸ್ ವೆರಿ ಸಿಂಪಲ್, ಜಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಸಂಟೇಜ್. ಅದು ಹೆಂಗೆ ಗೊತ್ತಾಗ್ತಂದ್ರೆ ವೆನ್ ಕಾಸ್ಟ್ ಪ್ರೈಸ್ ಈಸ್ ಗಿವನ್ ಆ್ಯಂಡ್ ಲೋಡಿಂಗ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಕಾಸ್ಟ್ ಪ್ರೈಸ್ ಓನ್ಲಿ. ಸೊ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂದಾರ? ಕಾಸ್ಟ್ ಪ್ರೈಸ್ ಮೇಲೆ ಅಂದಾರ. ಅವಾಗ ಹಿಂಗೆ ಕನ್ಸಿಡರ್ ಮಾಡಬೇಕು. ಓಕೆ, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಓಕೆ, ಸೆಕೆಂಡ್ ಸಿಚುವೇಶನ್ ಏನದ ನೋಡಿರಿ. ನಾ ಇದು ಹೇಳ್ತಿರ್ಲಿಲ್ಲ, ಹಾಗೆ ನೀವು ಟೆಕ್ಸ್ಟ್ ಬುಕ್ಕು ರೆಫರ್ ಮಾಡಿರಿ. ಟೆಕ್ಸ್ಟ್ ಬುಕ್ನಾಗಿಂದ ಅದ ಇದು, ನಿಮ್ಗೆ ಬೇಕಂತ ತಿಳಿಲ್ಲ ಅಂತ ಅರಾಗಿಂದ ಹೇಳಿಕತ್ತೀನಿ, ಅದನ್ನೇ ಸ್ವಲ್ಪ ನೋಡಿರಿ. ಸೊ ಸೆಕೆಂಡ್ ಸಿಚುವೇಶನ್ ಈಸ್ ವಾಟ್? ವೆನ್ ಕಾಸ್ಟ್ ಪ್ರೈಸ್ ಆ್ಯಂಡ್ percentage of loading, see cost price is given here and percentage of loading on invoice price are given. ಸೊ ಇಲ್ಲಿ ಏನು ಮಾಡ್ಯಾರ? ಕಾಸ್ಟ್ ಪ್ರೈಸ್ ಅಂತೂ ಕೊಡ್ತಾರ್ರಿ, ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತಾರ? ಇನ್ವಾಯ್ಸ್ ಪ್ರೈಸ್ ಮೇಲೆ. ಹಿಂದಿನ ಸಿಚುವೇಶನ್ನಾಗ ಏನು ಹೇಳಿದ್ದು ನಿಮ್ಗೆ? ಕಾಸ್ಟ್ ಪ್ರೈಸ್ ಕೊಡ್ತಾರೆ, ಬಟ್ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದರು? ಕಾಸ್ಟ್ ಪ್ರೈಸ್ ಮೇಲೆ ಹೇಳಿದರು. ಬಟ್ ಸೆಕೆಂಡ್ ಸಿಚುವೇಶನ್ನಾಗ ಏನು ಮಾಡ್ಯಾರ? ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂದಾರ, ಆ ಪರ್ಸೆಂಟೇಜ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂತಾರ? ಇನ್ವಾಯ್ಸ್ ಪ್ರೈಸ್ ಮೇಲೆ. ಬಟ್ ನಮ್ಗೆ ಇನ್ವಾಯ್ಸ್ ಪ್ರೈಸ್ ಗೊತ್ತೇ ಇಲ್ಲ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡೋಣ. ಸಿಯರ್ the given percentage of loading on invoice price is to be converted into the percentage that works out of the cost price. Okay, then the loading is calculated as follows. So ಇಲ್ಲಿ ಏನು ಹೇಳಿತಾರೆ ಅವರು? ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಏನು ಕೊಟ್ಟಾರಲ್ಲ, ಅದನ್ನು ನಾವೇನು ಮಾಡಬೇಕು? ಕನ್ವರ್ಟ್ ಮಾಡ್ಕೋಬೇಕು, ನಮ್ಮ ಕಾಸ್ಟ್ ಪ್ರೈಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರಲ್ಲ ಅದನ್ನು ಅದಕ್ಕೆ ಕನ್ವರ್ಟ್ ಮಾಡಬೇಕು. ಯಾವ ಥರ ಪ್ರೊಸೆಸ್ ಅಂಥೇಳಿ ನೋಡೋಣಂತೆ. ಎಕ್ಸಾಂಪಲ್ ನೋಡಿರಿ. The cost price of goods and is 20,000. Again same. So cost price of goods and is 20,000 and the invoiced at a price which is 20% on selling price. So invoice ಎಷ್ಟಕ್ಕೆ ಮಾಡ್ಯಾರ ಅಂತಂದ್ರೆ 20% on selling price ಅಂದ್ರೆ invoice price ಅಂತ ಅರ್ಥ. ಸೊ invoice price ಎಷ್ಟು ಮಾಡ್ಯಾರ? 20%. The calculation of loading ಆ್ಯಂಡ್ ಇನ್ವಾಯ್ಸ್ ಪ್ರೈಸ್ ಈಸ್ ಹ್ಯಾಸ್ ಅಂಡರ್. ಸೊ ಯಾವ ಥರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಸಿಯರ್ ಇಫ್ ಇನ್ವಾಯ್ಸ್ ಪ್ರೈಸ್ ಈಸ್ 100. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಏನು ಹೇಳಿರ್ತಾರೆ ಇಲ್ಲಂದ್ರೆ 100 ಅಂತ ಕನ್ಸಿಡರ್ ಮಾಡೋದು. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ವಾಟ್? ವಿಚ್ ಇನ್ಕ್ಲೂಡ್ಸ್ ದ ಪ್ರಾಫಿಟ್. ಓಕೆ, ಯಾಕಂದ್ರೆ ನಮ್ಗೆ ಇಲ್ಲಿ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಇನ್ವಾಯ್ಸ್ ಪ್ರೈಸನ್ನು ನಾವು ಏನಂತ ಅಸ್ಯೂಮ್ ಮಾಡಿರ್ತೀವಿ? ಜಸ್ಟ್ ಒಂದು ಅಮೌಂಟ್ 100 ಅಂತ ಅಸ್ಯೂಮ್ ಮಾಡ್ಲಿಕತ್ತೀರಿ. ಈಗ ನಂದು ಇನ್ವಾಯ್ಸ್ ಪ್ರೈಸ್ 100 ಅಂದ್ರೆ ಅದ್ರಾಗ ಲೋಡಿಂಗ್ ಎಷ್ಟು ಕೂಡ್ಯದ? ಪ್ರಾಫಿಟ್ ಎಷ್ಟು ಕೂಡಿದ್ರಿ ಅದ್ರಾಗಂದ್ರೆ 20. ಓಕೆ, ಸೊ 20 ನನಗೆ ಬರ್ತದೆ. ಸೊ 100 ಅಂತ ನಾ ಕನ್ಸಿಡರ್ ಮಾಡಿದ್ರೆ ನನ್ನ ಇನ್ವಾಯ್ಸ್ ಪ್ರೈಸ್, ಅದ್ರಾಗ 20 ಆಲ್ರೆಡಿ ಕೂಡ್ಯದ. ಅಂದ್ರೆ ನನ್ನ ಕಾಸ್ಟ್ ಎಷ್ಟು ಆದಂಗೆ ಆಯ್ತು ಇಲ್ಲಿ? 80 rupees. ಯು ಆರ್ ಗೆಟಿಂಗ್ ದಿಸ್? ಓಕೆ, ಸೊ 80 rupees.
So if invoice price is 100, loading is 20. So therefore cost is how much here? 80 rupees. ಓಕೆ, ಇಲ್ಲಿ ಕಾಸ್ಟ್ 100 ಅಂತ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದರೆ ನಾವು 100 ಇನ್ವಾಯ್ಸ್ ಪ್ರೈಸ್, ಯಾಕಂದ್ರೆ ಇನ್ವಾಯ್ಸ್ ಪ್ರೈಸೇ ಕಳಿಸ ಅಂತ ಹೇಳಿಕತ್ತಾರ ಅಂದ್ಮೇಲೆ ಇನ್ವಾಯ್ಸ್ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ಲಿಕತ್ತೀವಿ. ಲೋಡಿಂಗ್ ಎಷ್ಟು ಅದ? 20 rupees ಅದ ರೀ, ಇಲ್ಲಿ ಪರ್ಸೆಂಟೇಜ್ನ ಕೊಟ್ಟಾರ ಅವರು. ಸೊ ದೇರ್ ಫಾರ್ invoice price minus loading, how much you will get? 80. 80 is your cost price. Okay, or loading is 1/4 of cost price. 1/4 ಅಂದ್ರೆ ಹೆಂಗೆ? 20 divided by 80. ಸೊ ನಿಮ್ಗೆ ನೆನಪಿರಬೇಕು, ನಾ ಇನ್ವಾಯ್ಸ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಲ್ಲ, ಇಲ್ಲಿ ಹಿಂದಿನ ಪ್ರಾಬ್ಲಮ್ನಾಗ ಅದ ನೋಡ್ರಿ, ಹಿಂದಿನ ವಿಡಿಯೋನ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಟ್ ಮೀನ್ಸ್ ಲೋಡಿಂಗ್ ಈಸ್ 20% ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿ. ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಟ್ಟಿದ್ರು ಅಂದ್ರೆ ನಾನು ಹೆಂಗೆ ಮಾಡ್ತಿದ್ದೆ? ಲೋಡಿಂಗ್ ತೊಗೋತಿದ್ದೆ. ಲೋಡಿಂಗ್ ಇಲ್ಲಿ ಎಕ್ಸಾಂಪಲ್ನಾಗ ಎಷ್ಟು ಬಂದಿತ್ತು? 5000 ಡಿವೈಡೆಡ್ ಬೈ 25,000 ಮೈ ಇನ್ವಾಯ್ಸ್ ಪ್ರೈಸ್ ಇಂಟು 100. ಎಸ್, ಸೊ ನಮ್ಗಿಲ್ಲಿ ಕಾಸ್ಟ್ ಪ್ರೈಸ್ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಕನ್ಸಿಡರ್ ಮಾಡೋದು. ಸೊ ಇಲ್ಲಿ ನಿಮ್ಗೆ ಸಿಂಪಲ್ಲಾಗಿ ಏನು ಹೇಳಿದ್ದಾರೆ? ಇಫ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟರು, ಸೊ ದೇರ್ ಫಾರ್ ಈಸ್ ದ ಕಾಸ್ಟ್ 80 ಆರ್ ಲೋಡಿಂಗ್ ಈಸ್, ಸೊ 20 divided by 80 ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ದ ಲೋಡಿಂಗ್ ಈಸ್ ಅಟ್ 25% ಆನ್ ಕಾಸ್ಟ್. ನನಗೆ ಹೆಂಗೆ ಗೊತ್ತಾಗ್ತಾ ಇದು ಅಂತಂದ್ರೆ ಕಾಸ್ಟ್ ಅಂತ ಕೊಟ್ಟಾರಂತ ಹೇಳಿ. ಓಕೆ, ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ? 20 divided by 80 ಇಂಟು 100. ಸೊ 20 divided by 80 ಇಂಟು 100 ಮಾಡಿದಾಗ ಎಷ್ಟು ಬಂತು ನನ್ನ ಆನ್ಸರ್? 25%. ನೀವು ಕ್ಯಾಲ್ಕುಲೇಟ್ ಮಾಡಿರಿ, 25%. ದೇರ್ ಫಾರ್ ಲೋಡಿಂಗ್ ಈಸ್ 5000. ನನಗೆ ಹೆಂಗೆ ಗೊತ್ತಾಗ್ತಂದ್ರೆ, ಸೊ 20,000 ಇಂಟು 25% ಅಪ್ಲೈ ಮಾಡಿದರೆ ಎಷ್ಟು ಬಂದಂಗೆ ಆಯ್ತಿಲ್ಲ ಅಂದ್ರೆ 5,000 rupees. ಸೊ ಇನ್ವಾಯ್ಸ್ ಪ್ರೈಸ್ ಕಮ್ಸ್ ಟು 25,000. ಇನ್ವಾಯ್ಸ್ ಪ್ರೈಸ್ ಎಷ್ಟದ ನಮ್ಮ ಪ್ರಾಬ್ಲಮ್ನಾಗ? 25,000. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಓಕೆ, ಹಿಂದಿನ ಪ್ರಾಬ್ಲಮ್ನಾಗೂ ನಂಗೆ ಅಷ್ಟೇ ಆನ್ಸರೇ ಬಂದದ್ರಿ, ನಂದೇನು ಚೇಂಜ್ ಬಂದಿಲ್ಲ. 25,000 ಇನ್ವಾಯ್ಸ್ ಪ್ರೈಸ್ ಬಂದದ. ಬಟ್ ನನಗೆ ಅವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ರು ಅಂದ್ರೆ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ರು. ಅಲ್ಲಿ ಕಾಸ್ಟ್ ನನಗೆ ಏನಂತ ಗೊತ್ತಿತ್ತು, ಇಲ್ಲಿ ಇನ್ವಾಯ್ಸ್ ಪ್ರೈಸ್ ನನಗೆ ಏನಂತ ಗೊತ್ತೇ ಇಲ್ಲ. ಸೊ ನಾವು ಏನು ಮಾಡಿದ್ವಿ? ಇಮ್ಯಾಜಿನರಿ ಅಂಥೇಳಿ 100 rupees ಅಸ್ಯೂಮ್ ಮಾಡಿದ್ವಿ. ಲೋಡಿಂಗ್ ಎಷ್ಟು ಕೂಡಿದೆ? 20 rupees ಕೂಡಿದೆ. ಓಕೆ, ಸೊ ದೇರ್ ಫಾರ್ ಕಾಸ್ಟ್ ಎಷ್ಟು ಆದಂಗೆ ಆಯಿತು? 100 minus 20. ಹೌ ಮಚ್ ಯು ವಿಲ್ ಗೆಟ್? 80. ಸೊ ದ ಲೋಡಿಂಗ್ ಈಸ್ 1/4. ಸೊ 1/4 ಆಫ್ ದ ಕಾಸ್ಟ್ ಅಂದರೆ 20 divided by 80. ಸೊ ನಾವು 20 divided by 80 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 25%. ದಿಸ್ ಈಸ್ ಆನ್ ದ ಕಾಸ್ಟ್. ಓಕೆ, ಕಾಸ್ಟ್ 25% ಅಂದ್ರೆ ನಾ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರ್ತದೆ? ನಂದು 5,000. ಆನ್ ಕಾಸ್ಟ್ ಅಂತ ಬೇರೆ ಇರ್ತದೆ, ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಬೇರೆ ಇರ್ತದೆ. ಸೊ ನಾನು ಇನ್ವಾಯ್ಸ್ ಪ್ರೈಸ್ ಎಷ್ಟು ಬಂದಂಗೆ ಆಯ್ತು ಇಲ್ಲಿ? 25,000. ಓಕೆ, ನೆಕ್ಸ್ಟ್ ಕಮ್ ಫಾರ್ ದ ಥರ್ಡ್ ಸಿಚುವೇಶನ್. ಥರ್ಡ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಒನ್. ಸೊ ವೆನ್ ಬೋತ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಇನ್ವಾಯ್ಸ್ ಪ್ರೈಸ್ ಆರ್ ಗಿವನ್, ಇಲ್ಲಿ ಏನೂ ಇಲ್ಲರಿ. ಸೊ ಇನ್ವಾಯ್ಸ್ ಪ್ರೈಸು ಕೊಡ್ತಾರೆ, ಕಾಸ್ಟ್ ಪ್ರೈಸು ಕೊಡ್ತಾರೆ, ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಂತಾರೆ. ಸೊ ಹಾಗಿದ್ರೆ ಏನು ಮಾಡಲಿ? ಡೈರೆಕ್ಟ್ ಡಿಫ್ರೆನ್ಸ್ ತೆಗೆದುಬಿಡೋದು. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪ್ರೈಸಸ್ ಈಸ್ ದ ಲೋಡಿಂಗ್, ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಒಂದು ಎಕ್ಸಾಂಪಲ್ ಅದೇ ಕಂಟಿನ್ಯೂ ಅದ ನೋಡಲಿ. ದ ಗೂಡ್ಸ್ ಆಫ್ ಕಾಸ್ಟ್ ಈಸ್ ₹20,000 ಆ್ಯಂಡ್ ಆರ್ ಇನ್ವಾಯ್ಸ್ಡ್ ಅಟ್ 25,000. ಸೊ ಕಾಸ್ಟ್ ಎಷ್ಟು ಕೊಟ್ಟಾರ? 20,000, ಇನ್ವಾಯ್ಸ್ ಪ್ರೈಸ್ 25,000. ಮತ್ತು ಲೋಡಿಂಗ್ ಎಷ್ಟು ಬಂದಂಗೆ ಆಯಿತು? ದ ಡಿಫ್ರೆನ್ಸ್, ಇನ್ವಾಯ್ಸ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ 5,000 ಈಸ್ ದ ಲೋಡಿಂಗ್. ಓಕೆ, ಥರ್ಡ್ ಈಸ್ ವೆರಿ ಸಿಂಪಲ್. ಡಿಫ್ರೆನ್ಸ್ ಬಿಟ್ವೀನ್ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ವಾಟ್? ಲೋಡಿಂಗ್. ಸೊ ಈಗ ನಮ್ಗೆ ಎರಡೂ ಪ್ರೈಸ್ ಕೊಟ್ಟಿದ್ರು ಅಂದ್ರೆ ಲೋಡಿಂಗ್ ಈಸಿ ತೆಗೆದುಬಿಡೋದು, ಏನೂ ಕಾಂಪ್ಲಿಕೇಶನ್ ಇರೋದಿಲ್ಲ. ದಿಸ್ ಈಸ್ ಥರ್ಡ್ ಸಿಚುವೇಶನ್. ಇನ್ನೊಂದು ಸಿಚುವೇಶನ್ ಅದ, ಲಾಸ್ಟ್ ಸಿಚುವೇಶನ್, ಫೋರ್ತ್ ಒನ್. ಸೊ ಫೋರ್ತ್ ಒನ್, ವಾಟ್ ಈಸ್ ಲೋಡಿಂಗ್ ಆನ್ ಕಾಸ್ಟ್ ಪ್ರೈಸ್? ಸಿ, ಇದು ಸೆಕೆಂಡ್ ಇತ್ತಲ್ಲ, ಅದರದ್ದು ಅಪೋಸಿಟ್ ಇದು. ಸೆಕೆಂಡ್ನಾಗ ಏನಿತ್ತು? ಕಾಸ್ಟ್ ಪ್ರೈಸ್ ಈಸ್ ಗಿವನ್, ಲೋಡಿಂಗ್ ಈಸ್ ಟು ಬಿ ಕ್ಯಾಲ್ಕುಲೇಟ್ ಆನ್ ದ ಇನ್ವಾಯ್ಸ್ ಪ್ರೈಸ್. ಓಕೆ, ಅಲ್ಲಿ ನಮ್ಗೆ ಸೆಕೆಂಡ್ನಾಗ ಕಾಸ್ಟ್ ಪ್ರೈಸ್ ಕೊಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಎಷ್ಟು ಅದ ಅಂಥೇಳಿ ನಿಮ್ಗೆ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದರು? ಇನ್ವಾಯ್ಸ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದರು. ನನಗದು ಗೊತ್ತಿರಲಿಲ್ಲ. ಇಲ್ಲೇನು ಮಾಡ್ಯಾರ? ವೆನ್ ಇನ್ವಾಯ್ಸ್ ಪ್ರೈಸ್ ಗಿವನ್, ಇಲ್ಲೇನು ಫೋರ್ತ್ ಸಿಚುವೇಶನ್ನಾಗ ಏನದ ರೀ? ಇನ್ವಾಯ್ಸ್ ಪ್ರೈಸ್ ಕೊಡ್ತಾರೆ ಆ್ಯಂಡ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಈಸ್ ಟು ಬಿ ಕ್ಯಾಲ್ಕುಲೇಟ್ ಆನ್ ದ ಕಾಸ್ಟ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಕೊಟ್ಟು ಪರ್ಸೆಂಟೇಜ್ ಆಫ್ ಲೋಡಿಂಗ್ ಕೊಡ್ತಾರೆ, ಅದನ್ನ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾರೆ? ಕಾಸ್ಟ್ ಪ್ರೈಸ್ ಮೇಲೆ. ಹಿಂಗೆ ಸಿಚುವೇಶನ್ ಇದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸಿ, ದ ಗಿವನ್ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಕಾಸ್ಟ್ ಈಸ್ ಟು ಬಿ ಕನ್ವರ್ಟೆಡ್ into the percentage that works out on the invoice price. ಸೊ ಪರ್ಸೆಂಟೇಜ್ ನನಗೆ ಎದ್ರ ಮೇಲೆ ಕೊಟ್ಟಾರ ಅಂತಂದ್ರೆ
ಕಾಸ್ಟ್ ಪ್ರೈಸ್ ಮೇಲೆ ಕೊಟ್ಟರೆ, ಬಟ್ ನಾ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇನ್ವಾಯ್ಸ್ ಪ್ರೈಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಲೋಡಿಂಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಲೆಟ್ ಅಸ್ ಸಿ ದಿಸ್ ಎಕ್ಸಾಂಪಲ್. ಸೊ ಏನು ಕೊಟ್ಟರೆ, ದ ಗೂಡ್ಸ್ ಆರ್ ಇನ್ವಾಯ್ಸ್ಡ್ ಅಟ್ 25,000. ಸೊ ಗೂಡ್ಸ್ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ? 25,000 ಇನ್ವಾಯ್ಸ್ ಪ್ರೈಸ್, ವಿಚ್ ಈಸ್ 25% ಅಬೋವ್ ಕಾಸ್ಟ್. ಸೊ 25% ಅಬೋವ್ ಕಾಸ್ಟ್ ಅಂದ್ರೆ ಕಾಸ್ಟ್ಗಿಂತ ಏನು ನಮ್ಮ ಪ್ರಾಡಕ್ಟ್ ಕಾಸ್ಟ್ ಅದಕ್ಕಿಂತ 25% ಹೆಚ್ಚು ಮಾಡಿ ಸೇಲ್ ಮಾಡ್ಯಾರ ಅಂತ ಅರ್ಥ. ಅಂದ್ರೆ ಈಗ ನಾನು ಇನ್ವಾಯ್ಸ್ ಪ್ರೈಸ್ನ ಜಡ್ಜ್ ಮಾಡ್ಬೋದಲ್ರಿ. ಅಂದ್ರೆ ನಾನು ಇನ್ವಾಯ್ಸ್ ಪ್ರೈಸ್ನಾಗ ಇದು ಆಲ್ರೆಡಿ ಪ್ರಾಫಿಟ್ ಕೊಡೋದು ಅಂತ ಅರ್ಥ ಅಲ್ಲ. ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್ಸ್ ಹಿಯರ್. ದ ಕಾಸ್ಟ್ ಆಫ್ ಇನ್ವಾಯ್ಸ್ ಪ್ರೈಸ್ ಎಷ್ಟದ? 25,000. ಅಂದ್ರೆ ಇನ್ವಾಯ್ಸ್ ಪ್ರೈಸ್ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಾರೆ. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ವಾಟ್ ವಿಚ್ ಇನ್ಕ್ಲೂಡ್ಸ್ ದ ಲೋಡಿಂಗ್. ಅಂದ್ರೆ ಪ್ರಾಫಿಟ್ ಅಂತ ಹೇಳ್ಬೋದು. ಪ್ರಾಫಿಟ್ ಅನ್ನೋಕ್ಕಿಂತ ಹೈಯರ್ ಅಮೌಂಟ್ ಕಾಸ್ಟ್ ಪ್ರೈಸ್ನಾಗ ಏನೋ ಕೂಡಿ ಹೆಚ್ಚಾಗ್ಯದ ಅಂತ ಅರ್ಥ. ಹೌದಿಲ್ರಿ? ನನಗೀಗ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂದಾರ? ಕಾಸ್ಟ್ ಮೇಲೆ ಮಾಡಂದಾರ. ಓಕೆ, ಎಷ್ಟು ಕಾಸ್ಟ್ ಮೇಲೆ ಮಾಡ್ಬೇಕು? ಎಷ್ಟು ಪರ್ಸೆಂಟೇಜ್ ಅಂದ್ರೆ 25% ಅಬೋವ್ ಕಾಸ್ಟ್. ದ್ಯಾಟ್ ಮೀನ್ಸ್ ವಾಟ್, ಈ ಇನ್ವಾಯ್ಸ್ ಪ್ರೈಸ್ನಾಗ ಏನು 25,000 ಅದಲ್ಲ, ಅದ್ರಾಗ ಆಲ್ರೆಡಿ ಲೋಡಿಂಗ್ ಕೊಡೋದಂತಲೇ ಅರ್ಥ. ಎಸ್. ಸೊ ಇದನ್ನು ನಾವು ಆಲ್ರೆಡಿ ಲೋಡಿಂಗ್ ಕೊಡೋದ್ರಿಂದ ಮೇಲೆ ಏನು ಮಾಡಬೇಕು? ಲೋಡಿಂಗನ್ನು ತೆಗೆದು ನನ್ನ ಕಾಸ್ಟ್ ಪ್ರೈಸ್ ಅಷ್ಟೇ ನಾವು ವ್ಯಾಲ್ಯೂ ಮಾಡಬೇಕು. ಓಕೆ, ಸೊ ಹೆಂಗೆ ಲೋಡಿಂಗ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಇಲ್ಲಿ ನೋಡಿರಿ. ದ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಈಸ್ ಹ್ಯಾಸ್ ಅಂಡ್ರೆ ಇಫ್ ಕಾಸ್ಟ್ ಈಸ್ 100. ಸೊ ಈಗ ನಾನು ಕಾಸ್ಟ್ 100 ಅಂತ ಕನ್ಸಿಡರ್ ಮಾಡಿದೆ ಅಂದ್ರೆ ನನ್ನ ಲೋಡಿಂಗ್ ಎಷ್ಟದ? 25. ಓಕೆ, ನಾನು 25% ಹೇಳ್ಯಾರ. ಸೊ ಕಾಸ್ಟ್ ಈಸ್ 100, ಲೋಡಿಂಗ್ ಈಸ್ 25. ದೇರ್ ಫಾರ್ ಇನ್ವಾಯ್ಸ್ ಪ್ರೈಸ್ ಈಸ್ ಹೌ ಮಚ್ ಇಯರ್? 125. ಎಷ್ಟು ಫಸ್ಟ್ ಕೇಸ್ನ ನೋಡಿದ್ವಲ್ಲ, ಕಾಸ್ಟನ್ನು 100 ಅಂತ ಅಸ್ಯೂಮ್ ಮಾಡಿದೆ, ಲೋಡಿಂಗ್ ಎಷ್ಟು ಅಸ್ಯೂಮ್ ಮಾಡಿದೆ? 25. ಸೊ ಇನ್ವಾಯ್ಸ್ ಪ್ರೈಸ್ ಇಸ್ ಹೌ ಮಚ್? 125. ಸೊ ಇನ್ ದಿಸ್ ಪ್ರಾಬ್ಲಮ್ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್ ದಿಸ್ 125 ನಾವು. ಅಂದರೆ 25,000 ಈಸ್ ನಥಿಂಗ್ ಬಟ್ 125 rupees. ಎಸ್, ಯಾಕಂದರೆ ಇನ್ವಾಯ್ಸ್ ಪ್ರೈಸ್ನಾಗ ಆಲ್ರೆಡಿ ಲೋಡಿಂಗ್ ಕೂಡ ಅದ. ಇಲ್ಲಿ ನಾನು ಅದನ್ನು ಹೇಳಲಿಕತ್ತೀನಿ, ಇನ್ವಾಯ್ಸ್ ಪ್ರೈಸ್ ಒಳಗೆ ಏನದ? ಈಗ 125 ಅಂದ್ರೆ ವಿಚ್ ಇನ್ಕ್ಲೂಡ್ಸ್ ಲೋಡಿಂಗ್ ಆಲ್ಸೋ. ಸೊ ಇವೆರಡೂ ಕೂಡಿದಲ್ಲೇ ನನಗೆ 125 ಬಂದದ. ಹೌದಿಲ್ರಿ? ಸೊ ದ್ಯಾಟ್ ಮೀನ್ಸ್ ವಾಟ್, ದ ಪರ್ಸೆಂಟೇಜ್ ಆಫ್ ಲೋಡಿಂಗ್ ಆನ್ ಇನ್ವಾಯ್ಸ್ ಪ್ರೈಸ್ ಕಮ್ಸ್ ಟು 20. ಹೆಂಗೆ 20 ಅಂದ್ರೆ ನನ್ನ ಪ್ರಾಫಿಟ್ ಆಲ್ರೆಡಿ ಅದ್ರಾಗ ಕೂಡಿಬಿಟ್ಟದಕ್ಕೆ ನಾ ಏನು ಮಾಡ್ತೀನಿ? 25 ಡಿವೈಡೆಡ್ ಬೈ 125 ಅಂತ ತೊಗೋತೀನಿ. ಸೊ ನಾನು 25% ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಿಲ್ರಿ? ಈಗ ಸೊ 25% ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾನು ಏನು ಮಾಡ್ತೀನಿ? ಸೊ 25 ಡಿವೈಡೆಡ್ ಬೈ 125 ಇಂಟು 100. 125 ಅದಕ್ಕೆ ತೊಗೋತೀನಿ ಅಂದ್ರೆ ಬಿಕಾಸ್ ಇನ್ ಮೈ ಇನ್ವಾಯ್ಸ್ ಪ್ರೈಸ್ ದ ಲೋಡಿಂಗ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್. ಲೋಡಿಂಗ್ ಏನಾಗೋದು? ಆಲ್ರೆಡಿ ಇನ್ಕ್ಲೂಡ್ ಆಗಿಬಿಟ್ಟದ ನಂದ್ರಾಗ. ಓಕೆ, ಸೊ ಲೋಡಿಂಗ್ ಇನ್ಕ್ಲೂಡ್ ಆಗಿದ್ದಕ್ಕೆ ನಾನು ಏನು ಮಾಡ್ತೀನಿ? ಡೈರೆಕ್ಟ್ಲಿ ಅದನ್ನು ಹಾಕಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದನ್ನು ಇನ್ನೊಂದು ಥರ ಸಿಚುವೇಶನ್ ಹೇಳಬೇಕಾದ್ರೆ ಅವ್ರು ಬರ್ದಾರೆ ನೋಡಿರಿ. ಆರ್ 1/5 ಆಫ್ ಇನ್ವಾಯ್ಸ್ ಪ್ರೈಸ್, ದ್ಯಾಟ್ ಮೀನ್ಸ್ 25 ಡಿವೈಡ್ ಬೈ 125. ದೇರ್ ಫಾರ್ ಲೋಡಿಂಗ್ ಈಸ್ ಹೌ ಮಚ್ ಇಯರ್? 5,000. ಸೊ 5,000 ಲೋಡಿಂಗ್ ಬರ್ತದೆ. 5,000 ಹೆಂಗಂದ್ರೆ 25,000 ಇಂಟು 20%. 20% ನಿಮಗೆ ಹೆಂಗೆ ಬರ್ತದೆ ಅಂದರೆ 25 ಡಿವೈಡೆಡ್ ಬೈ 125 ಇಂಟು 100 ಮಾಡಿದ್ರೆ ಅಷ್ಟೇ 20% ಬರ್ತದೆ. ಓಕೆ, ಸೊ 20% ಬಂದರೆ ಅದು 25,000 ಮೇಲೆ ನೀವು ಅಪ್ಲೈ ಮಾಡಿರಿ, ನಿಮಗೆ 5,000 rupees ಆನ್ಸರ್ ಬರ್ತದೆ. 5,000 ಈಸ್ ವಾಟ್? ದಟ್ ಈಸ್ ಲೋಡಿಂಗ್ ಹಿಯರ್. ಓಕೆ, ಸೊ 5,000 ಲೋಡಿಂಗ್ ಅಂದ್ರೆ ನಂದು ಕಾಸ್ಟ್ ಪ್ರೈಸ್ ಎಷ್ಟು ಆದಂಗೆ ಆಯಿತು? 20,000. ಯಾಕಂದ್ರೆ ಕಾಸ್ಟ್ ಪ್ರೈಸ್ ಅಸರ್ಟೇನ್ ಮಾಡಬೇಕಂದ್ರೆ ಇನ್ವಾಯ್ಸ್ ಪ್ರೈಸ್ ಮೈನಸ್ ಲೋಡಿಂಗ್ ಮಾಡಬೇಕು. ಓಕೆ, ಇನ್ ಕೇಸ್ ಇದನ್ನು ನಿಮ್ಗೆ ಈ ನಾ ಹೇಳಿದ ಮೆಥಡ್ ಡಿಫಿಕಲ್ಟ್ ಅನ್ನಿಸ್ತು, ಇದು 4th one ಸ್ಪೆಷಲಿ ಕನ್ಫ್ಯೂಸ್ ಆಗಿತ್ತಂದ್ರೆ ಇನ್ನೊಂದು ಸಿಂಪಲ್ ಹೇಳ್ತೇನೆ. ಸಿ, ನಮಗೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಾರೆ. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ವಾಟ್ ವಿಚ್ ಈಸ್ ಹೈಯರ್ ದೆನ್ ದ ಕಾಸ್ಟ್ ಪ್ರೈಸ್. ಎಸ್, 25,000 ಹೇಳ್ಯಾರ ನಮ್ಗೆ ಅವ್ರು. ಓಕೆ, ಇನ್ವಾಯ್ಸ್ ಪ್ರೈಸ್ 25,000 ಕೊಟ್ಟಾರೆ. ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಮಾಡಂದಾರೆ? 25% ಅಬೋವ್ ಕಾಸ್ಟ್ ಅಂತ ಹೇಳ್ಯಾರ. ಸೊ ಕಾಸ್ಟ್ ಈಸ್ 25%, ಐ ವಿಲ್ ಟೇಕ್. ಓಕೆ, ಈಗ ಡಿವೈಡೆಡ್ ಬೈ 100 ತೊಗೊಳ್ಳಲ್ಲ. 100 ತೊಗೊಂಡ್ರೆ ಬರೀ ಕಾಸ್ಟ್ ಆದಂಗೆ ಆಯಿತು. ಈಗ ನಾನು ಡಿವೈಡೆಡ್ ಬೈ ಏನು ಮಾಡ್ತೀನಿ? 125 ತೊಗೋತೀನಿ. ಡಿವೈಡೆಡ್ ಬೈ 125. ಹೌ ಮಚ್ ಆನ್ಸರ್ ಐ ವಿಲ್ ಗೆಟ್? ಯು ಚೆಕ್ ಇಟ್ ಔಟ್. ಯು ವಿಲ್ ಗೆಟ್ ದ ಆನ್ಸರ್ 5,000 rupees. ಸೊ 25,000 ಇಂಟು 25 ಡಿವೈಡೆಡ್ ಬೈ 125 ಮಾಡಿ ನೋಡಿರಿ, ನಿಮ್ಗೆ ಏನಾಗ್ತದೆ? ಡೈರೆಕ್ಟ್ ಈಸಿ ಆನ್ಸರ್ ಗೊತ್ತಾಗ್ತದೆ. ಈ ಥರ ನೀವು ಮೆಥಡ್ ಯಾವಾಗ ಅಪ್ಲೈ ಮಾಡ್ಬೋದು? ಓನ್ಲಿ ವೆನ್ ದೇ ಹ್ಯಾವ್ ಗಿವನ್ ದ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್
they have given the invoice price and also they have given the percentage of loading on the cost. ಸೊ ಕಾಸ್ಟ್ ಮೇಲೆ ಲೋಡಿಂಗ್ ಕೊಟ್ಟಿದ್ರಂದ್ರೆ ಈ ಥರ ಮಾಡಬೇಕು. ಓಕೆ, ಈಗ ಸಿಂಪಲ್ ಇನ್ನೊಮ್ಮೆ ರಿಕಾಲ್ ಮಾಡೋಣ. ಫಸ್ಟ್ ಸಿಚುವೇಷನ್ನಾಗ ಏನು ಮಾಡಿದ್ರಿ, ಡೈರೆಕ್ಟ್ಲಿ 25% ಏನಾದ್ರೆ ಕ್ಯಾಲ್ಕುಲೇಟ್ ಮಾಡಿ ತೆಗೆದುಬಿಡೋದು. ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ, 20 ಕೊಡ್ತಾರೆ, 25% ಕೊಡ್ತಾರೆ. ಡೈರೆಕ್ಟಾಗಿ ಎಷ್ಟು ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ತೆಗೆದ್ರಿ ಅಂದರೆ ನಿಮ್ಗೆ ಏನು ಸಿಗ್ತದೆ, ಲೋಡಿಂಗ್ ಸಿಗ್ತದೆ. ಅದನ್ನು ಆ್ಯಡ್ ಅಪ್ ಮಾಡಿದ್ರೆ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ ಸಿಗ್ತದೆ. ಕಾಸ್ಟ್ ಪ್ರೈಸಿಗೆ ಲೋಡಿಂಗ್ ಕೂಡಿಸಿದ್ರೆ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ ಸಿಗ್ತದೆ. ಸೆಕೆಂಡ್ ಸಿಚುವೇಷನ್ನಾಗ ಏನು ಮಾಡಿದ್ರಿ, ಅಲ್ಲಿ ನಮ್ಗೆ ಇನ್ವಾಯ್ಸ್ ಪ್ರೈಸ್ನ ನಾವು 100 ಅಂತ ಕನ್ಸಿಡರ್ ಮಾಡ್ಲಿಕ್ಕತ್ತೀವಿ. ಓಕೆ, ಬಿಕಾಸ್ ನಮ್ಗೆ ಕಾಸ್ಟ್ ಪ್ರೈಸ್ ಕೊಟ್ಟಾರ, ಇನ್ವಾಯ್ಸ್ ಪ್ರೈಸ್ ಗೊತ್ತಿಲ್ಲ. ಸೊ ಕೊಟ್ಟಿಲ್ಲ ಅಂದಾಗ ನಾವೇನು ಮಾಡಬೇಕು, ಕಾಸ್ಟ್ ಪ್ರೈಸನ್ನೇ ಕನ್ಸಿಡರ್ ಮಾಡಿ ಅದು ಎಷ್ಟು ಕೊಟ್ಟಿರ್ಬೋದು ಅಂತ ತೊಗೋಬೇಕಂದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟಿಗೆ ನಂದು 100, ಲೋಡಿಂಗ್ ಈಸ್ 20. ಸೊ ಮೈನಸ್ ಮಾಡಿದ್ದೆ ನಾ ಇಲ್ಲಿ. ಓಕೆ, ಸೊ ಮೈನಸ್ ಮಾಡಿದ್ರೆ ನಂಗೆ ಏನು ಸಿಕ್ತು ಅಂದರೆ 80 rupees. ಸೊ 20 divided by 80, ಹೌ ಮಚ್ ವಿಲ್ ಗೆಟ್? In 20 divided by 80 into 100, that is nothing but what? Loading divided by cost price. ಲೋಡಿಂಗ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಮಾಡಿದ್ರೆ ನನಗೆ ಸಿಗ್ತದೆ 25% ಸಿಗ್ತದೆ. 25%ನ್ನು ನೀವು ಅಮೌಂಟ್ ಏನು ಕೊಟ್ಟಾರಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿರಿ. ಸೊ 25%ನ್ನು 20,000 ಮೇಲೆ ಅಪ್ಲೈ ಮಾಡಿ ನೋಡಿರಿ. ಸೊ ನಿಮ್ಗೇನು ಆನ್ಸರ್ ಸಿಕ್ತಂದ್ರೆ 5,000 rupees. ಓಕೆ, third situation is very simple. So when both cost price and invoice price is given, only take the difference amount. And last method is again simple. So ಯಾವಾಗ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿರ್ತಾರೆ ಅವಾಗ ನೀವೇನು ಮಾಡ್ತೀರಿ, ಡಿವೈಡೆಡ್ ಬೈ 100 ತೊಗೊಳ್ಳೋ ಬದಲಿ ಏನು ಮಾಡ್ತೀರಿ, ಡಿವೈಡೆಡ್ ಬೈ ಎಷ್ಟು ನೀವು ಮ್ಯಾಲ್ ಪರ್ಸೆಂಟೇಜ್ ತೊಗೋತಿರಲಿ, ಎಷ್ಟು ಪರ್ಸೆಂಟೇಜ್ ಲೋಡಿಂಗ್ ಕೊಟ್ಟಿರ್ತದಲ್ಲ ಅಷ್ಟನ್ನು ಆ್ಯಡ್ ಅಪ್ ಮಾಡ್ಕೊಳ್ಳೋದು. ಅಂದರೆ ಇಲ್ಲಿ 25% ಅಂತ ಕೊಟ್ರಲ್ಲ, ಡಿವೈಡೆಡ್ ಬೈ 125 ತೊಗೊಂಡಿನಿ. ನೆಕ್ಸ್ಟ್ ಪ್ರಾಬ್ಲಮ್ನಾಗ 50% ಅಂತ ಕೊಡ್ಬೋದು. ಅವಾಗ ನಾ ಏನು ತೊಗೋತೀನಿ, 50 divided by 150 ಅಂತ ತೊಗೋತೀನಿ. ಸೊ ಆ ಥರ ನೀವು ಕನ್ಸಿಡರ್ ಮಾಡಿ ಏನು ಮಾಡಬೇಕು, ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಕಾನ್ಸೆಪ್ಟ್. ಇದಿಷ್ಟೇ ಅರ್ಥ ಮಾಡ್ಕೊಂಡ್ರೆ ಮುಗಿದ್ರಿ. ಇದು ಲಾಸ್ಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಒಂದು 2-3 ಪ್ರಾಬ್ಲಮ್ಸ್ ಸೊಲ್ಯೂಷನ್ ಮಾಡಿ ನಿಮಗೆ ಕೊಡ್ತೀನಿ. ನೀವು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದರೆ ಈ ಚಾಪ್ಟರ್ ಮುಗೀತದ್ರಿ. ಇದನ್ನು ಅರ್ಥ ಮಾಡ್ಕೊರಿ. ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿರಿ. ಓಕೆ.